Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 103 verse 13. As a father is kind to his children, so the Lord is kind to those who honor him. ಕೀರ್ತನೆಗಳು 103:13 ವಚನ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ನಾವು ನಮ್ಮ ಯೇಸು ಸ್ವಾಮಿಗೆ ಇರ್ತಕ್ಕಂಥ 5 ಹೆಸರುಗಳನ್ನು ಧ್ಯಾನ ಮಾಡುತ್ತಾ ಬರ್ತಾ ಇದ್ದೇವೆ. ಮೊದಲನೆಯದಾಗಿ ಅದ್ಭುತ ಸ್ವರೂಪನು ಎಂಬುದಾಗಿ, ಎರಡನೆಯದಾಗಿ ಆಲೋಚನಾಕರ್ತನು, ಮೂರನೆಯದಾಗಿ ಪರಾಕ್ರಮಿಯಾದ ದೇವರು. ಇಂದು 4ನೇ ಹೆಸರನ್ನು ಧ್ಯಾನ ಮಾಡೋಣ, ಅದು ನಿತ್ಯನಾದ ತಂದೆ ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ನಿತ್ಯನಾದ ತಂದೆಯಾಗಿದ್ದುಕೊಂಡು ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ಆದ್ದರಿಂದಲೇ ಏಷಾಯ ಪ್ರವಾದಿಯ ಮೂಲಕವಾಗಿ ಯೇಸು ಸ್ವಾಮಿಗಿರೋ ಹೆಸರನ್ನು ಮೊದಲೇ ಸೂಚಿಸಲ್ಪಟ್ಟಿತು. ಹೌದು, ನಮ್ಮ ದೇವರು ನಿತ್ಯನಾದ ತಂದೆಯಾಗಿದ್ದಾರೆ. ನಿನ್ನೆ ಇವತ್ತು ಎಂದೆಂದಿಗೂ ಏಕ ರೀತಿಯಾಗಿರೋ ದೇವರು ನಮ್ಮ ದೇವರಾಗಿದ್ದಾರೆ. ಆತನು ಯುಗಾಂತರಗಳವರೆಗೂ ಜೀವಿಸುವಾತನಾಗಿದ್ದಾನೆ. ಏಷಾಯ 63:16 ಹೀಗೆ ಹೇಳುತ್ತದೆ, ನೀನೇ ನಮ್ಮ ಪಿತೃವಾಗಿದ್ದೀಯಲ್ಲ, ಯೆಹೋವ ನೀನೇ ನಮ್ಮ ಪಿತೃ ಎಂಬುದಾಗಿ. ಹೌದು, ನಮ್ಮ ದೇವರು ನಮ್ಮ ಪಿತೃ, ನಮ್ಮ ತಂದೆ ಆಗಿದ್ದಾರೆ. ಈಗಾಗಲೇ ಓದಿರ್ತಕ್ಕಂಥ ವಾಕ್ಯದ ಪ್ರಕಾರ ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಯಾವ ರೀತಿ ತನ್ನ ತಂದೆ ತನ್ನ ಮಕ್ಕಳನ್ನು ಪ್ರೀತಿಸುತ್ತಾನೋ ಹಾಗೆಯೇ ಯೆಹೋವ ದೇವರು ಯಾರು ತನ್ನ ಮೇಲೆ ಭಯಭಕ್ತಿ ಇಟ್ಟು ಜೀವಿಸ್ತಾರೋ ಅಂಥವರನ್ನು ಕನಿಕರಿಸುತ್ತಾನೆ ಎಂಬುದಾಗಿ ಇಂದಿನ ವಾಕ್ಯವನ್ನು ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 11-13 ವಚನಗಳಲ್ಲಿ ನಾವು ನೋಡುತ್ತೇವೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಹಾವನ್ನು ಕೊಡುವನೆ, ಅಥವಾ ತತ್ತಿ ಕೇಳಿದರೆ ಚೇಳನ್ನು ಕೊಡುವನೆ? ಇಲ್ಲ, ಕೊಡುವುದಿಲ್ಲವಲ್ಲ. ಅದೇ ರೀತಿಯಲ್ಲಿ ಈ ತಂದೆ ತಾಯಿಗಳಾದ ನೀವು ನಿಮ್ಮ ಮಕ್ಕಳಿಗೆ ಅಷ್ಟಾಗಿ ಪ್ರೀತಿ ಮಾಡುವುದಾದರೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ನಮ್ಮ ಪರಲೋಕದ ತಂದೆ ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಒಳ್ಳೆ ಪದಾರ್ಥಗಳನ್ನು ಕೊಡುವಾತನಾಗಿದ್ದಾನೆ, ಪವಿತ್ರಾತ್ಮ ವರವನ್ನು ಕೊಡುವಾತನಾಗಿದ್ದಾನೆ. ಹೌದು, ದೇವರು ನಮ್ಮ ತಂದೆಯಾಗಿದ್ದಾರೆ. ನಾವು ಕೇಳುವುದನ್ನು ಕೊಡುವಂಥ ದೇವರಾಗಿದ್ದಾರೆ. ದೇವರು ನಮ್ಮನ್ನು ಪುತ್ರರನ್ನಾಗಿ ಸ್ವೀಕರಿಸಿದ್ದಾರೆ. ಅಪ್ಪ ತಂದೆಯೇ ಎಂದು ಕರೆಯುವ ಆತ್ಮವನ್ನು ನಮಗೆ ಕೊಟ್ಟಿದ್ದಾರೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11-32 ವಚನದಲ್ಲಿ ಒಂದು ದೃಷ್ಟಾಂತವನ್ನು ನೋಡುತ್ತೇವೆ. ಅಲ್ಲಿ ಒಬ್ಬ ತಂದೆಗೆ 2 ಮಕ್ಕಳಿರುತ್ತಾರೆ. ಮೊದಲನೆಯವನು ತಂದೆಗೆ ವಿಧೇಯನಾಗಿ ಯಾವಾಗಲೂ ತಂದೆಯ ಬಳಿ ಇರುತ್ತಿದ್ದನು. ಕಿರಿಯವನು ತಂದೆಯಿಂದ ತನಗೆ ಬರ್ತಕ್ಕಂಥ ಆಸ್ತಿಯನ್ನು ತೆಗೆದುಕೊಂಡು ತನ್ನ ಗೆಳೆಯರೊಡನೆ ಹೋಗಿ ಹಣವನ್ನು ಹಾಳು ಮಾಡಿಕೊಂಡು ಮುಗಿದು ಹೋದ ಮೇಲೆ ತಂದೆಯನ್ನು ಜ್ಞಾಪಿಸಿಕೊಳ್ಳುತ್ತಾನೆ. ತಿರುಗಿ ತಂದೆಯ ಹತ್ತಿರ ಬರುತ್ತಾನೆ. ಇಲ್ಲಿ ತಂದೆಯಾದರೂ ಪ್ರತಿನಿತ್ಯ ತನ್ನ ಕಿರಿಮಗನಿಗಾಗಿ ದಾರಿ ನೋಡುತ್ತಾ ಇದ್ದನು. ಮಗನು ಬರುವುದನ್ನು ದೂರದಿಂದಲೇ ಕಂಡು ಕನಿಕರಿಸಿ ಓಡಿ ಬಂದು ಆ ಮಗನನ್ನು ಅಪ್ಪಿಕೊಂಡನು ಎಂಬುದಾಗಿ. ಪ್ರಿಯರೇ, ಹೌದು, ನಮ್ಮ ದೇವರು ಕನಿಕರ ಉಳ್ಳ ದೇವರು. ಈಗ ನನ್ನ ಮಗನು ನನ್ನ ಮಗಳು ನನ್ನ ಕಡೆಗೆ ತಿರುಗುತ್ತಾರೋ ಎಂಬುದಾಗಿ ಯಾವಾಗಲೂ ತನ್ನ ಕೈಯನ್ನು ಚಾಚಿ ನಮಗಾಗಿ ಆತನು ದಾರಿ ನೋಡುತ್ತಾ ಇದ್ದಾನೆ. ಇವತ್ತೇ ನಾವು ದೇವರ ಬಳಿಗೆ ಬರೋಣ. ನಮ್ಮ ದೇವರು ಸದಾ ಕಾಲಕ್ಕೂ ಜೀವಿಸುವವನು ಎಂದು ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 5ನೇ ವಚನದಲ್ಲಿ ಯೇಸು ಸ್ವಾಮಿ ಸತ್ತು ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನ ಶಿಷ್ಯರಿಗೆ ಪ್ರೀತಿಯಿಂದ ಮಕ್ಕಳಿರಾ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಮಕ್ಕಳಿರಾ, ನಿಮಗೆ ಊಟಕ್ಕೆ ಏನೂ ಇಲ್ಲವೇ ಎಂಬುದಾಗಿ ಅಲ್ಲಿ ಕೇಳ್ತಾ ಇದ್ದಾರೆ. ಹೌದು, ಶಿಷ್ಯರಿಗೆ ಯೇಸು ಸ್ವಾಮಿ ಉಣಬಡಿಸಿದ ಹಾಗೆ ಇವತ್ತು ಯಾರು ಹಸಿವೆಯಿಂದ ಬಳಲುತ್ತಾ ಇದ್ದಾರೋ ಅಂಥ ಮಕ್ಕಳಿಗೆ ದೇವರು ಊಟವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ, ಆತ್ಮಿಕ ಆಹಾರವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ಇಂದೇ ಆತನ ಬಳಿಗೆ ಓಡಿ ಬರೋಣ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು ಎಂಬುದಾಗಿ. ಹೌದು, ಅಲ್ಲಿ ಲಾಜರನ ಕಥೆಯನ್ನು ನಾವು ನೋಡುತ್ತೇವೆ. ಲಾಜರನನ್ನು ಅವನ ಅಕ್ಕಂದಿರನ್ನು ಯೇಸು ಸ್ವಾಮಿ ತಂದೆಯೋಪಾದಿಯಲ್ಲಿ ಪ್ರೀತಿಸ್ತಾ ಇದ್ದರು. ಲಾಜರನು ಸತ್ತಾಗ ಯೇಸು ಸ್ವಾಮಿ ಕೂಡ ಕಣ್ಣೀರು ಬಿಟ್ಟರು ಎಂಬುದಾಗಿ ಯೋಹಾನ 11:35 ನಾವು ನೋಡುತ್ತೇವೆ. ಹೌದು, ನಮ್ಮ ಯೇಸು ಸ್ವಾಮಿ ತಂದೆಯೋಪಾದಿಯಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಪ್ರೀತಿಸುವ ಆಗಿದ್ದಾರೆ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರವೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ. ಅಲ್ಲಿ ಕಿರಿಮಗನನ್ನ ರಕ್ಷಿಸಿದ ಹಾಗೆ ದೇವರು ನಮ್ಮನ್ನು ರಕ್ಷಿಸಲಿಕ್ಕಿದ್ದಾರೆ. ಆ ಶಿಷ್ಯರಲ್ಲಿ ಊಟಕ್ಕೆ ಏನೂ ಇಲ್ಲದಾಗ ಅವರಿಗೆ ಉಣಬಡಿಸಿದ ದೇವರು ನಮಗೆ ಉಣಬಡಿಸಲಿಕ್ಕೆ ಇವತ್ತು ಸಿದ್ಧರಾಗಿದ್ದಾರೆ. ಆ ಸತ್ತಂತ ಲಾಜರನನ್ನು ಎಬ್ಬಿಸಿದಂಥ ದೇವರು ಇಂದು ನೀನು ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಾಗ, ಕಣ್ಣೀರಿನಲ್ಲಿರುವಾಗ ನಿನಗೆ ನಿತ್ಯನಾದ ತಂದೆಯಾಗಿದ್ದುಕೊಂಡು ನಿನ್ನನ್ನು ಸಂರಕ್ಷಿಸುತ್ತಾರೆ.
ನಿನ್ನೆ ಇವತ್ತು ಎಂದೆಂದಿಗೂ ಏಕರೀತಿಯಾಗಿರುವ ಯೇಸುವಿನ ಬಳಿಗೆ ಬಂದು ಆತನ ಆಶ್ರಯವನ್ನು ಎಂದೆಂದಿಗೂ ಪಡೆದುಕೋ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ನಮ್ಮ ನಿತ್ಯನಾದ ತಂದೆ ಆಗಿದ್ದೀಯಪ್ಪ. ನಿನ್ನೆ ಇವತ್ತು ಎಂದೆಂದಿಗೂ ಏಕರೀತಿಯಾಗಿರುವ ದೇವರು ನೀನಾಗಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ. ಯುಗಾಂತರಗಳವರೆಗೂ ಜೀವಿಸುವಾತನು ನೀನಾಗಿದ್ದಿ ತಂದೆ. ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನೆ. ಯಾರೆಲ್ಲ ಸನ್ಮಾರ್ಗವನ್ನ ಬಿಟ್ಟು ಕೆಟ್ಟು ಹೋಗಿದ್ದಾರೋ ಅಂಥವರನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ಯಪ್ಪ. ಅವರೆಲ್ಲರನ್ನ ರಕ್ಷಿಸು ಸ್ವಾಮಿ. ಅನೇಕರು ಒಂದು ಹೊತ್ತಿನ ಊಟಕ್ಕೂ ಇಲ್ಲದೆ ಪರಿತಪಿಸ್ತಾ ಇದ್ದಾರೆ ದೇವ, ಅಂಥವರನ್ನ ಕರುಣಿಸು ದೇವ. ಅನೇಕರು ರೋಗದಲ್ಲಿದ್ದಾರೆ ಸ್ವಾಮಿ, ಅಂಥವರನ್ನ ಬಡಿದೆಬ್ಬಿಸು ಕರ್ತನೆ. ಕರುಣಿಸು, ಕಾಪಾಡು. ನಿನ್ನ ಪ್ರೀತಿಯ ಹಸ್ತವನ್ನು ಅವರೆಲ್ಲರ ಮೇಲೆ ಇಟ್ಟು ತಂದೆಯ ಉಪಾಧಿಯಲ್ಲಿ ಯಾವಾಗಲೂ ಅವ್ರ ಜೊತೆಗಿದ್ದು ಕಾಪಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.